ಪ್ರವಾಹಕ್ಕೆ ಕೊಚ್ಚಿ ಹೋದ ಹೂಗಳ ರಾಶಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನಿನ್ನೆ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಇದರಿಂದಾಗಿ ಹೂವಿನ ವ್ಯಾಪಾರಕ್ಕೆ ಬಂದಂತ ಎಲ್ಲಾ ಮಾರಾಟಗಾರರು ನಲುಗಿ ಹೋಗಿದ್ದಾರೆ. ಏನೆಲ್ಲ ಅನಾಹುತಗಳು ಆಗಿದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷೆ ನಿನ್ನೆ ಸುರಿದಂತ 4 ಗಂಟೆ ಮಳೆ, ರಾತ್ರಿ ಸುರಿದಂತ 4 ಗಂಟೆ ಮಳೆಗೆ ನಿಜವಾಗ್ಲೂ ಕೂಡ ಅಕ್ಷರ ಸಹ ಬೆಂಗಳೂರು ಒಂದು ರೀತಿಯಲ್ಲಿ ಮಳೆಲೇ ಮಿನಿಗೆದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ನೋಡ್ತಾ ಇರ್ಬೋದು, ಈಗಾಗಲೇ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಆಗಿರೋದು. ಅದನ್ನು ಪ್ರಮುಖವಾಗಿ ಸರ್ಜಾಪುರ, ಮಾದೇಪುರ, ಬೊಮ್ಮನಹಳ್ಳಿ ಕಡೆ ಅತಿ ಹೆಚ್ಚು ಮಳೆ ಆಗಿರುವಂತದ್ದು ಕೂಡ ಈಗಾಗಲೇ ಹವಾಮಾನ ಇಲಾಖೆ ತಿಳಿಸಿರುವಂತದ್ದು. ಇಂದು ಕೂಡ ಮಳೆ ಆಗುತ್ತೆ ಅಂತ ಕೂಡ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಹೊರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ ಅಂತ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತದ್ದು. ನಿನ್ನೆ ಸುರಿದಂತ ಭಾರಿ ಮಳೆಗೆ ನಿಜವೂ ಕೂಡ KR ಮಾರ್ಕೆಟ್ ನಲ್ಲಿ ಏನೊಂದು ಸೊಪ್ಪು ವ್ಯಾಪಾರಿಗಳು ಹಾಗೂ ಕೊತ್ತಂಬರಿ ವ್ಯಾಪಾರಿಗಳು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ತುಂಬಾನೇ ಸತ್ತರ ಆಗಿರುವಂತದ್ದು. ಯಾಕಂದ್ರೆ ತಾವು ತಂದಂತಹ ಬೆಳೆಗಳು ಒಂದು ರೀತಿಯಲ್ಲಿ ಮಳೆಯಲ್ಲಿ ಕೊಚ್ಚಿ ಹೋಗಿರುವಂತದ್ದು, ಎಲ್ಲಾನು ಕೂಡ ಒಂದು ರೀತಿಯಲ್ಲಿ ಈ ಸೊಪ್ಪುಗಳು ಎಲ್ಲಾನು ಕೂಡ ಒಂದು ರೀತಿ ಉದುರು ಹೋಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸುಮಾರು ವ್ಯಾಪಾರಸ್ಥರಿಗೆ ಸುಮಾರು 4 ರಿಂದ 5 ಲಕ್ಷ ಒಬ್ಬೊಬ್ಬ ವ್ಯಾಪಾರಿಗೂ ಕೂಡ ನಷ್ಟ ಉಂಟಾಗಿರುವಂತದ್ದು. ಇದನ್ನ ಕಟ್ಕೊಡಕ್ಕೆ ಯಾರು ಬರ್ತಾ ಇಲ್ಲ ಅಂತಾನು ಕೂಡ ವ್ಯಾಪಾರಿಗಳು ಈಗಾಗಲೇ ಆರೋಪ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ GB ಅಧಿಕಾರಿಗಳು ಇವರು ಕೂಡ KR ಮಾರ್ಕೆಟ್ ಅಲ್ಲಿ ಯಾವಾಗಲೂ ಮಳೆ ಬಂದ್ರು ಕೂಡ ಒಂದು ಶೆಡ್ ತರ ನಿರ್ಮಾಣ ಮಾಡಿಲ್ಲ, ನಮ್ಗೆ ರಸ್ತೆ ಬದಿಯಲ್ಲಿ ಜಾಗ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ತಪ್ಪಂದ್ರೆ ಈ ರೀತಿ ಮಳೆ ಬಂದಾಗ ಈ ರೀತಿ ನಷ್ಟ ಉಂಟಾಗುತ್ತೆ, ಒಂದು ಶೆಡ್ ಕೂಡ ನಮ್ಗೆ ಮಾಡ್ಕೊಟ್ಟಿಲ್ಲ ಅಂತಾನು ಕೂಡ GB ಅಧಿಕಾರಿಗಳಿಗೆ ಒಂದು ರೀತಿ ತರಾಟೆ ತೆಗೆದುಕೊಂಡಿರುವಂತದ್ದು. ಇನ್ನು ಉಳಿದಂತೆ ನಾವು ನೋಡ್ತಾ ಇರ್ಬೋದು, ಈಗ ರೈನ್ಬೋ ಲೇಔಟ್ ಆಗಿರ್ಬೋದು ಅಥವಾ ಏನು ಒಂದು ಸಾಯಿ ಲೇಔಟ್ ಆಗಿರ್ಬೋದು, ಅವೆರಡೂ ಕೂಡ ಈ ಕಳೆದ 5-6 ವರ್ಷಗಳಿಂದನೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ನೀರು ನಿಲ್ಲುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅನಧಿಕೃತವಾದ ಲೇಔಟ್ಗಳು ಅಂತಾನು ಕೂಡ ಈಗಾಗಲೇ BBMP ಅಧಿಕಾರಿಗಳು ಹಿಂದೆನೂ ಕೂಡ ಹೇಳಿದ್ರು, ಈಗಲೂ ಕೂಡ ಹೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ರೈನ್ಬೋ ಲೇಔಟ್ ನಲ್ಲಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕೆರೆ ಕೊಡೆ ಹೊಡೆದಿ ಆ ಕೆರೆ ನೀರೆಲ್ಲಾನು ಕೂಡ ರೈನ್ಬೋ ಲೇಔಟ್ ಬಂದಿರುವಂತದ್ದು. ಅಲ್ಲೂ ಕೂಡ ಸರ್ಕಾರಿ ಜಾಗನ ಅಕ್ವೈರ್ ಮಾಡ್ಕೊಂಡು ಒಂದು ರೀತಿ ಲೇಔಟ್ ಮಾಡಿರುವಂತದ್ದು. ಹಿಂದೆ ಏನು ನಗರಸಭೆ ಆಯ್ತು, ನಗರಸಭೆಯಲ್ಲಿ ಒಂದು ರೀತಿಯಲ್ಲಿ ಅಧಿಕಾರಿಗಳು ಲಂಚದ ಹಾಕಿ ಒಂದು ರೀತಿಯಲ್ಲಿ ಲೇಔಟ್ ಮಾಡ್ಕೊಟ್ಟಿರುವಂತದ್ದು. ಈಗ ಅದನ್ನ ಅಲ್ಲಿಂದ ನಿವಾಸಿಗಳು ಈ ರೀತಿ ಕಷ್ಟ ಪಡ್ತಾ ಇರುವಂತದ್ದು. ನಿರೀಕ್ಷಾ, ಧಾರಾಕಾರ ಸುರಿದಂತಹ ಮಳೆಗೆ ಏನಾದ್ರೂ ಗುಂಡಿಗಳದ್ದೇ ದರ್ಬಾರ್ ಆಗಿದ್ಯಾ, ಹೇಗೆ? ನಿರೀಕ್ಷೆ ಆಗಲೇ ನೋಡ್ಬೋದು, ಕಳೆದ 15 ದಿನಗಳಿಂದ ಕೂಡ ರಾಜ್ಯದಲ್ಲಿ ಒಂದು ರೀತಿಯ ಮಳೆ ಶುರು ಆಗಿರುವಂತದ್ದು. ಅದರಲ್ಲೂ ಬೆಂಗಳೂರು ನಗರದಲ್ಲಂತೂ ಕೂಡ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಒಂದು ರೀತಿಯಲ್ಲಿ ರಸ್ತೆಗಳೆಲ್ಲ ಕೂಡ ಗುಂಡಿಮಯ ಆಗಿರುವಂತದ್ದು. ಕಳೆದ 3 ತಿಂಗಳಿಂದ ಸ್ವಲ್ಪ ಮಟ್ಟಿಗೆ ರಸ್ತೆಗಳು ಒಂದು ರೀತಿಯಲ್ಲಿ ಶುಚಿತ್ವ ಕಂಡಿತ್ತು. ಅಂದ್ರೆ ಎಲ್ಲೋ ಕಡೆ ರಸ್ತೆಗಳು ಕೂಡ ತಾರ ಹಾಕಿದ್ರು, ಕೆಲವು ಕಡೆ ಗುಂಡಿ ಬಿದ್ದಿದ್ದ ಕಡೆ ಕೂಡ ಏನೋ ಒಂದು ರೀತಿ ತಾರ ಹಾಕಿತ್ತು, ಡಾಂಬರೀಕರಣ ಮಾಡಿ ಒಂದು ರೀತಿ ಮುಚ್ಚಿದ್ರು. ಆದ್ರೆ ಕಳೆದ ಒಂದು ವಾರದಿಂದ ಸುರಿತಾ ಮಳೆಗೆ, ಅದರಲ್ಲೂ ನಿನ್ನೆ ಸುರಿದ ಮಳೆಗೆ ರಸ್ತೆಗಳೆಲ್ಲ ಕೂಡ ಅಧ್ವಾನವಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ನಾವು ನೋಡ್ತಾ ಇದೀವಲ್ಲ, ವಿಲ್ಸನ್ ಗಾರ್ಡನ್ ರಸ್ತೆ ಆಗಿರ್ಬೋದು, ಮೈಸೂರು ರಸ್ತೆ ಆಗಿರ್ಬೋದು, ಈ ರೀತಿ ಪ್ರಮುಖ ರಸ್ತೆಗಳೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಗುಂಡಿ ಬಿದ್ದಿರುವಂತದ್ದು. ಇನ್ನು ಉಳಿದಂತೆ ಮಾದೇಪುರ, ಸರ್ಜಾಪುರ, ಈ ಕಡೆ ಏನು ಬೊಮ್ಮನಹಳ್ಳಿ ರಸ್ತೆಗಳಂತೂ ಕೂಡ ನೋಡೋದಕ್ಕೆ ಆಗೋದಿಲ್ಲ, ಯಾವ್ದು ರಸ್ತೆನ ಅಥವಾ ಹಳ್ಳಗಳ ರಸ್ತೆನ ಅಂತಾನು ಕೂಡ ಜನ ಪ್ರಶ್ನೆ ಮಾಡ್ತಿರುವಂತದ್ದು. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.